ನಾನು ಏನ್ ಮಾಡ್ಬೇಕಿದೆ ನಿರ್ವಿಚಾರ ವೈಶಾಲ್ಯ ಅಧ್ಯಾತ್ಮ ಪ್ರಸಾದ. ನಿರ್ವಿಚಾರ ಆಗೋದ್ರೊಳಗೆ ವಿಚಾರದ ಎಕ್ಸ್ಪರ್ಟ್ ಆಗದೆ ಇದ್ರೆ ಆದ್ರೂ ಮಾತ್ರ ಅಧ್ಯಾತ್ಮದ ಅನುಭವ. ನಿರ್ವಿಚಾರ ಆಗೋದಂದ್ರೆ ಏನ್ ಮಾಡಬೇಕು ಅನ್ನೋದಕ್ಕೆ ಎರಡು ಪ್ರಕಾರ, ಒಂದು ಪಾಸಿಟಿವ್ ಪ್ರೊಸೆಸ್, ಒಂದು ನೆಗೆಟಿವ್ ಪ್ರೊಸೆಸ್. ನೆಗೆಟಿವ್ ಪ್ರೊಸೆಸ್ ಅಂದ್ರೆ ನಾವು ತಲೆಗೆ ವಿಚಾರ ತೆಗೆದು ಬರಬೇಕು, ಇದು ನಮಗೆ ಶಕ್ತಿಲ್ಲ. ನೆಗೆಟಿವ್ ಪ್ರೊಸೆಸ್ ಅಂದ್ರೆ ಜ್ಞಾನ ಮಾತ್ರ. ಇನ್ನು ಒಂದೇನು ಪಾಸಿಟಿವ್ ಪ್ರೊಸೆಸ್. ಆಗ ನಮ್ಮ ತಲೆಯೊಳಗೆ ಏನಾದರೂ ನಮ್ಮ ಬುದ್ಧಿಯಲ್ಲಿ, ಮನಸ್ಸಿನಲ್ಲಿ, ಅಂತಃಕರಣದಲ್ಲಿ ಅರ್ಥಾತ್ ಯಾವ ವಿಚಾರಗಳು ನಮಗೆ ಬಾಸಂಗಿರತ್ತ ಅಲ್ಲ, ನಮ್ಮ ಮನಸ್ಸನ್ನು ಪರಿಶುದ್ಧಗೊಳಿಸ್ತಾವೆ, ಏಕಾಗ್ರಗೊಳಿಸ್ತಾವೆ, ಅಂತರ್ಮುಖಗೊಳಿಸ್ತಾವೋ ಅಂತ ವಿಚಾರಗಳನ್ನ, ಶಬ್ದಗಳನ್ನ ತುಂಬೋದಕ್ಕೆ ಒಂದು ವಿಚಾರದ ಶಬ್ದ ಬರೆ. ಯಾಕೆ ಅಂದ್ರೆ ಅರ್ಥಾತ್ ವಿಚಾರ ಅಂದ್ರೆ ಥಾಟ್ಸ್ ಮೀನ್ಸ್ bundle of words. What is meant by thoughts? Nothing but only bundle of words. ಶಬ್ದಗಳ ಕಂತೆ ಅಂದ್ರೆ ವಿಚಾರ. ಶಬ್ದ ಬಿಟ್ಟು ವಿಚಾರ ಮಾಡೋದು, ಶಬ್ದ ಉಪಯೋಗ ಮಾಡೋದು ಒಂದರ ವಿಚಾರ ಮಾಡಿ ಬರಂಗಿಲ್ಲ. ಅಂದ್ರೆ ಶಬ್ದಗಳ ನಮಗೆ ಬಾಧಿಸ್ತಾರೆ. ಬಾಧಿಸೋ ಶಬ್ದ ಹೊರಗೆ ತೆಗೆದು ಹಾಕ್ಲಿಕ್ಕೆ ಬರಂಗಿಲ್ಲ. ಮತ್ತೆ ಏನ್ ಮಾಡ್ಬೇಕು ಅಂದ್ರೆ ಆ ಬಾಧಿಸೋ ಶಬ್ದದೊಳಗೆ ಚಲೋ ಶಬ್ದ ತೂರ್ಬೇಕು. ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಒಂದ್ ತಾಸು ಹನುಮಾನ್ ಆಗಬೇಕು, ಒಂದ್ ತಾಸು ವೈಖರಿ ಜಪ ಮಾಡಬೇಕು, ಒಂದ್ ತಾಸು ಗುರುಚರಿತ್ರೆ ಪಾರಾಯಣ ಮಾಡಬೇಕು, ಒಂದ್ ತಾಸು ಮತ್ತೇನು ರುದ್ರ ಆಗಬೇಕು. 10 ನಿಮಿಷ ನೀವು ಶಾಂತ ಅರ್ಥಾತ್ ಏನಾದ್ರೂ ಒಂದು ನಾಮಸ್ಮರಣೆ ಮಾಡಿ ಎಷ್ಟು ಮನಸ್ಸಿಗೆ ಸಮಾಧಾನ. ಬರೀ 10 ನಿಮಿಷ ನನಗೆ ಒಂಚೂರು ವಿಚಾರಕ್ಕೆ ಅವಕಾಶ ಇದೆ. ವಿಚಾರ ಅಂದ್ರೆ ಮಾಯ, ನಿರ್ವಿಚಾರ ಅಂದ್ರೆ ಭಗವಂತ. ಅಲ್ಲಿ ವೃಂದಾವನದಲ್ಲಿ ಗೋಪಿಕಾಸ್ತ್ರೀಯರ ಜೊತೆ ಕೃಷ್ಣ ಆಟ ಆಡುವಾಗ ಅವ್ರು ಎಷ್ಟು ಗೋಪಿಯರಿದ್ರು ಅಷ್ಟು ಕೃಷ್ಣ ಆಗಿರ್ತಾನೆ. ಗೋಪಿ ಗೋಪಿ ಮಧ್ಯೆ ಕೃಷ್ಣ, ಇತ್ಲಾಗ ಒಬ್ಬ ಗೋಪಿ, ಇತ್ಲಾಗ ಒಬ್ಬ ಗೋಪಿ, ನಡ ಕೃಷ್ಣ. ಕೃಷ್ಣ ಕೃಷ್ಣೋ ಮಧ್ಯೆ ಗೋಪಿ, ಇತ್ಲಾ ಕೃಷ್ಣ ಅತ್ತ ಕೃಷ್ಣ ನಡ ಗೋಪಿ. ಗೋಪಿ ಅಂದ್ರೆ ಮಾಯ, ಗೋಪಿ ಅಂದ್ರೆ ಶಬ್ದ ವಿಚಾರ, ಕೃಷ್ಣ ಅಂದ್ರೆ ನಿರ್ವಿಚಾರ. ಪರಮಾತ್ಮ ಯಾರು ಮಾಯೆಗಳ ಮಧ್ಯದಲ್ಲಿ ಪರಮಾತ್ಮ ಇದ್ದಾನ, ಇಬ್ಬರು ಪರಮಾತ್ಮರ ಮಧ್ಯದಲ್ಲಿ ಮಾಯ ಅಂತ. ಆ ಮಾಯನ್ನು ಓಡಿಸ್ಬೇಕಾದ್ರೆ ಏನಾಗ್ತದೆ, ಬರೇ ಕೃಷ್ಣನ ತುಂಬಬೇಕು. ಅದು ನಿರಂತರವಾಗಿ ಏನಾದರೂ ಅದರ ಪರಮಾತ್ಮನ ಸ್ವರೂಪವನ್ನ, ನಾಮವನ್ನ, ಗುಣಗಾನವನ್ನ, ಚರಿತ್ರೆಯನ್ನ, ಲೀಲೆಯನ್ನ, ಅವನ ಅವತಾರದ ಕಥೆಗಳನ್ನ ಬಂದ ಸಮಯ ಹುಡುಕ್ತಾ ಇದ್ವಿ ಅಂದ್ರೆ ಈ ಪ್ರಪಂಚದ ವಿಚಾರ ಎಲ್ಲ ಬಿಟ್ಟು ಈಗ ನೋಡಿ ಬಂದಾಗ ನಿಮ್ಮ ತಲೆಗೆ ಯಾಕೆ ಪ್ರಪಂಚದ ವಿಚಾರ ಪ್ರಪಂಚದ ವಿಸ್ಮರಣೆ ಒಳಗಡೆ ಆಗುತ್ತದೆ, ಪ್ರಪಂಚದ ಸ್ಮರಣೆ ಒಳಗೆ ಕೂರ್ತದೆ. ಭಗವಂತನ ಅರ್ಥಾತ್ ಪ್ರಪಂಚದ ವಿಸ್ಮರಣೆ ಆಗೋದಕ್ಕೆ ಏನ್ ಮಾಡಬೇಕು, ನಾವು ಧ್ಯಾನ ಧಾರಣ ಮಾಡ್ಕೊಂಡು ಕೂಡ್ಲಿಕ್ಕೆ ಆಗುತ್ತೆ. ಮತ್ತೇನ್ ಮಾಡಬೇಕು, ಭಗವಂತನ ನಾಮಸ್ಮರಣೆ ಮಾಡಿ. ಹೀಗೆ ಅರ್ಥಾತ್ ಹನುಮಾನ್ ಚಾಲೀಸ ಈಗ ನಮ್ಗೆ ಯಾರಿಗೂ ಪ್ರಪಂಚದ ಕಡೆ ಲಕ್ಷ್ಯ ಇಲ್ಲ. ಪಕ್ಷ ಯಾಕೆ ಮಕ್ಕಳು ಎಷ್ಟು ಅಂತ ಆನಂದ ಹೋದ ಆ ಸಹಿತ ನಮ್ಮ ಪ್ರಪಂಚದ ಕಡೆ ಲಕ್ಷ್ಯ ಇದ್ದಿಲ್ಲ. ಹೀಗಂತ ಏನಾದ್ರು ಮಾರು ಹೊರತು ಮನಸ್ಸು ಶಾಂತ ಆಗಲಿಕ್ಕೆ ಶಕ್ತಿ ಪ್ರಪಂಚದ ಸ್ಮರಣೆ ಒಳಗೆ ಹುಟ್ಟುತ್ತದೆ. ಪ್ರಪಂಚ ಅಂದ್ರೆ ಏನು ಅಂದ್ರೆ ಟೈಮ್, ಸ್ಪೇಸ್ ಅಂಡ್ ಕಾಸ್. ಸಮಯ, ಟೈಮ್, ಸ್ಪೇಸ್, ಆಕಾಶ ಮತ್ತು ಕಾರ್ಯಕಾಲ ಸಂಬಂಧ. ಅರ್ಥಾತ್ ಏನು ಅಂತಂದ್ರೆ ಈ ಒಂದು ಸಮಯ, ಕಾಲ, ವಸ್ತುಗಳ ವಸ್ತು, ವ್ಯಕ್ತಿ, ಪರಿಸ್ಥಿತಿಗಳ ಸಂಬಂಧ, ಇದಕ್ಕೆ ಮಾಯಾ ಅಂತ. ನೀವು ನೋಡಿ 3 ತಾಸು ಕೆಟ್ಟ ಬಿಸಿಲಿರ್ತದೆ, ಹೊರಗೆ ಸಿಕ್ಕಿ ಇರ್ತದೆ, ಬೆವರು ಆಗ್ತಿರ್ತದೆ, ಆ ಕುರ್ಚಿ ಒಳಗೆ ತಗಡಿರ್ತಾವ, ಕಡಿತಿರ್ತಾವ. ಸಿನಿಮಾ ನೋಡೋದ್ರ ಮಗ್ನಾಗಿತ್ತು ಅಂದ್ರೆ ಎಲ್ಲರೂ ಏನು ಎಷ್ಟು ಪ್ರದರ್ಶನ ಹೊರಗೆ ಈ ಸಂಜೆಗಿರ್ತಾನೆ. ಅಲ್ಲಿ ನಮ್ಮನ್ನು ನಾವು ಮಾಡ್ತೀವಿ, ಅಲ್ಲಿ ಸಮಯ ಮಾತ್ರ
ಅದೇ ರೀತಿಯಾಗಿ ಏನು ಅಂದ್ರೆ ಕಾರ್ಯಕಾರಣ ಸಂಬಂಧ ಮಾಡ್ತೀವಿ, ಪ್ರಪಂಚ ಮಾಡ್ತೀವಿ. ಅವರು ಆನಂದ ಒಳಗೆ ಅದೇನು ಸರಿ ಸಾಧನೆ ಸರಿ ಕುಡಿತಾರೆ, ಪ್ರಪಂಚ ಮರಿತಾರೆ, ಆನಂದೊಳಗಿದ್ದೀವಿ ಅಂತ ಅದು ದುಃಖಾಂತ. ಮತ್ತೇನು ಉತ್ತಮವಾದ್ದೇನು ಅಂದ್ರೆ ಭಗವಂತನ ನಾಮಸ್ಮರಣೆ. ನಿನ್ನೆಲ್ಲೋ ಒಂದು ಕಡೆ ಹೇಳಿದೆ, ನಾಮಸ್ಮರಣೆ ವೈಶಿಷ್ಟ್ಯ ಏನದ ಅನ್ನೋದು ಹೇಳಿದೆ. ಮನುಷ್ಯನಿಗೆ ಬದುಕಲಿಕ್ಕೆ ಮುಖ್ಯವಾಗಿ ಏನ್ ಬೇಕು? ಆನಂದ. ಆನಂದ ಏನು ಸ್ವಲ್ಪ ಇರ್ಬೋದ್ರಿ, ಅದಕ್ಕಿಂತ ಹೆಚ್ಚಿಗೆ ಬೇಕು, ನೀರು ಬೇಕು. ನೀರಿಲ್ಲದೆ ಸ್ವಲ್ಪ ನಾವು ತಡ್ಕೋಬಹುದು. ಗಾಳಿ ಬೇಕು, ಹವಾ ಬೇಕು. ಹವಾ ಇದೆ ಅಂದ್ರೆ ಒಂದು ನಿಮಿಷ ಬೇಕಾಗ್ತದೆ. ಹೆಂಗೋ ಹಂಗ ಮನುಷ್ಯನಿಗೆ ಪ್ರಪಂಚವಾಗಿ ಏನಾದ್ರೂ ಇಟ್ಕೋವಲ್ತು ಬಿಟ್ಕೋವಲ್ತು, ಆದ್ರೆ ಸಮಾಧಾನ ಬೇಕು. ಸಮಾಧಾನದಿಂದ ಮನುಷ್ಯನಿಗೆ ಬದುಕಲಿಕ್ಕೆ ಶಕ್ತಿ ಇರಬೇಕು. ನಿನ್ನ ನಮ್ಮನ್ನು ಸುಟ್ಟು ಬಂತು, ಒಬ್ಬರು ಹೆಣ್ಮಗಳು ಹಾಕೊಂಡು ನೇಣು ಹಾಕ್ಕೊಂಡು ಸಮಾಧಾನದಿಂದ ಆಗಬೇಕು, ನೇಣು ಹಾಕೊಂಡು ಸುಸೈಡ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದು ಯಾಕೆ ಮಾಡ್ಕೊಳ್ಳೋದು? ತನಗಿಷ್ಟು ಒಂದು ಸಮಾಧಾನ ಇರ್ತದೆ. ಅವಾಗ ಎಂತ ಹೋಗ್ತಾರೆ, ಸತ್ ಹೋಗುವ ಮಟ್ಟಿಗೆ ಹೋಗ್ತಾರೆ. ಒಳ್ಳೆ ಉತ್ತಮ ಕುಟುಂಬದ ಹೆಣ್ಮಾಡಾಗ ಹೊಸಾದೇವರು ಬ್ರಾಹ್ಮಣರು ವೈದಿಕ ವೃತ್ತಿಯವರು ಸರ್ವ ಹೆಣ್ಮಗಳು ನಮಗೆ ಬಹಳ ನಿಕಟ ಪರಿಚಯ ಇದೆ. ಎಷ್ಟು ತ್ರಾಸಾಗಿರ್ಬೋದು ಆ ಹೆಣ್ಮಗಳಿಗೆ. ವಿಚಾರ ಎಷ್ಟು ಬಾಧಿಸ್ತಾವೆ, ಕಲ್ಪನಾ ಎಷ್ಟು ಬಾಧಿಸ್ತಾವೆ. ಆತನ ಪರಿಸ್ಥಿತಿ ಬಾಧಿಸೋದಿಲ್ಲ. ನಮಗೇನ್ ಬೇಕು ಅಂದ್ರೆ ಸಮಾಧಾನ ಬೇಕು. ಸಮಾಧಾನದಿಂದ ಬದುಕಿರೋದು ಬಹಳ ಉತ್ತರ. ಯಾವ ರೀತಿಯಾಗಿ ಭಗವಂತ ಅನ್ನ ನಮಗೆ ಅನಿವಾರ್ಯವಾಗಿರೋದ್ರಿಂದ ಅನ್ನ ಕೊಡ್ತಾರೆ. ಅದಕ್ಕಿಂತ ಹೆಚ್ಚಿಗೆ ನೀರು ಅನಿವಾರ್ಯವಾಗಿರೋದ್ರಿಂದ ಅನ್ನಕ್ಕಿಂತಲೂ ನೀರು ಸೋರಿಸಿಲ್ಲ ಮತ್ತು ಹೆಚ್ಚಿಗೆ ಸಿಗ್ತಾವೆ. ನೀರಿಗಿಂತ ಹವಾ ಅತ್ಯಂತ ಅವಶ್ಯವಾಗಿರೋದ್ರಿಂದ ಹವಾಯಿಯಿಂದ ಪುಕ್ಕಟ ಕೊಟ್ಬಿಟ್ಟು ನೀರಿಗೂ ದುಡ್ಡು ಬೇಕಾಗಿ ಬಾಚಿಗಳಿಗೆ, ಆದ್ರೆ ಹವಾಕ್ಕೆ ದುಡ್ಡು ನೋಡ್ರಿ. ಹವಾ ತೆಗಿ ಬರ್ತೀವಿ ಅಂತ ಸಾಯಂಕಾಲ ಅಡ್ಡಾಡಲಿಕ್ಕೆ ಹೋಗ್ಬೇಕಾದ್ರೆ ಮುದುಕರು ಹವಾ ತೆಗಿ ಅಂದ್ರೆ ಶುದ್ಧ ಹವಾ. ಹವಾಯಿಂದ ಬದುಕಲಿಕ್ಕೆ ಹೆಂಗೆ ಶಕ್ತಿವಾದ ಸಮಾಧಾನದಿಂದ ಬದುಕಲಿಕ್ಕೆ. ಆದ್ರೆ ಭಗವಂತ ಏನು ಸೋರಿ ಒಳಗೆಲ್ಲ ಪುಕ್ಕಟ ಹೆಂಗೆ ಹವಾ ಕೊಟ್ಟಾರು ಬದುಕಿರೋ ಸಾಧನೆ. ಆಗ ಭಗವಂತ ನಮ್ಗೆ ಸಮಾಧಾನಕ್ಕಾಗಿಯೂ ಅಷ್ಟು ಸರಳವಾದ ಸಾಧನೆ ಕೊಡ್ತಾರೆ. ಅದಕ್ಕೆ ದುಡ್ಡು ಬೇಕಾಗುವುದಿಲ್ಲ, ಸಮಯ ಬೇಕಾಗುವುದಿಲ್ಲ, ಯಾರು ಜನ್ಮ ಬೇಕಾಗುವುದಿಲ್ಲ, ಪರಿಸ್ಥಿತಿ ಬೇಕಾಗುವುದಿಲ್ಲ. ಅಂಥ ಸಾಧನೆ ಯಾವುದು ಅಂದ್ರೆ ಭಗವಂತ ನಾಮಸ್ಮರಣೆ. ಯಾವ ಭಾವದಲ್ಲಿ ಇವತ್ತು 5 ನಿಮಿಷ ಮಾಡಿ ನೋಡಿ. ಏನು ಅಂದ್ರೆ ನೀವು ಶುರು ಮಾಡಿ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, 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 ಶ್ರೀರಾಮ್ ಜಯ ರಾಮ್
ಸುತ್ತತ್ತಿ ಪ್ರಸಾದ ಕೊಡ್ತೀನಿ, ಎಲ್ಲ ಕೂತ್ಕೊಂಡು ನಮಗೆ ಪ್ರಸಾದ ಕೊಡು. Perfecto.